ಮಾರ್ನಿಂಗ್ ಫ್ರೆಂಡ್ಸ್, ನಮ್ಮ ಮತ್ತೊಂದು ವೀಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಶುಕ್ರವಾರ ಖಾಲಿಯಾಗಿದ್ದ ಗಾಡಿ, ಇವತ್ತು ಬುಧವಾರ ನೋಡಿ. ಶುಕ್ರವಾರ ಬಿಟಾಕಿ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಐದು ದಿವಸ ಆಯಿತು. ಇವತ್ತಿಗೆ 6ನೇ ದಿವಸ. ಗಾಡಿ ಯಾವುದು ಲೋಡ್ ಬಂದಿಲ್ಲ. ಒಂದೇ ಒಂದು ಲೋಡ್ ಬಂದಿತ್ತು ಶ್ರೀನಗರ್ಗೆ, ಜಿಗಣಿಯಿಂದ ಗ್ರಾನೈಟು. 1,90,000 ಬಾಡಿಗೆ ಹೇಳಿದ್ರು. ನಾನು 2 ಲಕ್ಷ ಕೇಳಿದೆ. 2 ಲಕ್ಷ ಕೇಳಿದ್ಕೆ 10,000ಕ್ಕೋಸ್ಕರ ಬಾಡಿಗೆ ಕ್ಯಾನ್ಸಲ್ ಆಗೋಯ್ತು. ಯಾವುದೋ ಬೇರೆ ಗಾಡಿ ಕಳಿಸ್ಬಿಟ್ರು 10,000 ಜಾಸ್ತಿ ಕೇಳಿದ್ದಕ್ಕೆ. ಯಾವುದು ಲೋಡಿಂಗ್ ಇಲ್ಲ. ಗಾಡಿ ಹತ್ರ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಬುಧವಾರ. ನೋಡೋಣ, ಬಳ್ಳಾರಿಯಿಂದ ಯಾವುದೋ ಒಂದು ಸಿಂಗ್ರೋಲಿ ಲೋಡ್ ಐತೆ ಅಂತ ಇದ್ದಾರೆ. ಇದ್ರೆ ಹೋಗ್ಬಿಟ್ಟು ನೋಡ್ಬಿಟ್ಟು ವಿಚಾರಿಸ್ಬಿಟ್ಟು ಬಳ್ಳಾರಿಯಿಂದ ಲೋಡ್ ಮಾಡ್ತೀನಿ. ಇಲ್ಲಿಂದ ಬಳ್ಳಾರಿಗೆ ಎಂಟಿ ಹೋಗೋದ ಏನು ನೋಡ್ತೀನಿ. ಇಲ್ಲಿ ಯಾವುದು ಸೆಟ್ ಆಗಿಲ್ಲ ಅಂದರೆ ಬಳ್ಳಾರಿಗೆ ಎಂಟಿ ಹೋಗ್ತೀನಿ. ಗಾಡಿ ಹತ್ರ ಬಂದೆ ಸ್ನೇಹಿತರೆ. ಹೊರಡ್ಬೇಕು ಇಲ್ಲಿಂದ. ಏನು ಲೋಡಿಂಗ್ ಇಲ್ಲ ಬೆಂಗಳೂರಲ್ಲಿ. ಹಾಗಾಗಿ ಬಳ್ಳಾರಿಯಿಂದ ಏನನ್ನು ನೋಡೋಣ ಅಂತ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಕುಲೆನಹಳ್ಳಿನಲ್ಲಿರೋ ಕಂಪ್ನಿ ಔಟ್ಲೆಟಿಗೆ ಬಂದಿದ್ದೀನಿ. ಡೀಸೆಲ್ ಫುಲ್ ಮಾಡಬೇಕು. ಫುಲ್ ಟ್ಯಾಂಕ್ ಆಯಿತು. OTP ಕೊಡ್ತೀನಿ ಅಣ್ಣ. 314.50 ಲೀಟ್ರು, 27,676 ರೂಪಾಯಿ. ಡೆನ್ಸಿಟಿ 831.4 ಇದೆ. 88 ರೂಪಾಯಿ ಇದೆ ನೆಲಮಂಗಲದಲ್ಲಿ ಡೀಸೆಲ್ ರೇಟು. ಸ್ನೇಹಿತರೆ, 5:30 ಆಯಿತು ಟೈಮು. 5:30 ಗಂಟೆ ಹಿರಿಯರ ಹತ್ರ ವೆಯ್ಟ್ ಮಾಡಿದ್ವಿ. ಸಿಂಗ್ರೋಲಿಗೆ ಏನೋ ಲೋಡ್ ಆಗುತ್ತೆ ಅಂತ ಹೇಳಿದ್ರು. ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ರು. ನನ್ನ ಫ್ರೆಂಡ್ ಇನ್ನೊಂದು ಗಾಡಿ ಇತ್ತು, ನಾಗಭೂಷಣ ಅಂತ ಹೇಳಿ. ಇಬ್ಬರು ವೆಯ್ಟ್ ಮಾಡಿದ್ವಿ. ಅವನಲ್ಲೇ ಹಿರಿಯೂರಲ್ಲಿ ನಿಂತ್ಕೊಂಡಿದ್ದಾನೆ. ಬೇರೆ ಏನಾದರೂ ಲೋಡ್ ಮಾಡ್ತೀನಿ ನೋಡೋಣ ಬಂದರೆ ಅಂತ ಹೇಳ್ಬಿಟ್ಟು, ನಿಮಗೆ ಬಂದರೆ ನೀವು ಹೇಳಿ, ನನಗೆ ಬಂದರೆ ನಾನು ಹೇಳ್ತೀನಿ ಅಂತ ಅಂದ. ನಾನು ಫೈನಲಾಗಿ ಜಿಂದಾಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದನೇ ಏನಾದರೂ ಎಪ್ಸಿಲಿನ್ ಇರೋದು ಅಲ್ಲೇ ಜಿಂದಾಲ್ ಪಕ್ಕದಾಗೆ. ಏನಾದರೂ ಕನ್ಫರ್ಮ್ ಆದರೆ ರಾತ್ರಿ 10 ಗಂಟೆ ಒಳಗಡೆ ನಾನು ಅವ್ರಿಗೆ ಫೋನ್ ಮಾಡಿ ಕರ್ಸ್ಕೊತೀನಿ. ಇಲ್ಲ ಅಂದರೆ ಜಿಂದಾಲಾಗೆ ಎಂಟ್ರಿ ಮಾಡಿಸ್ಬಿಟ್ಟು ಲೋಡ್ ಮಾಡ್ಕೊತೀನಿ ನಾನು ಬೆಂಗಳೂರಿಗೆ. ಫ್ರೆಂಡ್ಸ್, ಈಗ ಹಿರೇಹಳ್ಳಿ ಟೋಲ್ ಹತ್ರ ಇದ್ದೀನಿ. ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. 6:20 ಆಯಿತು ಟೈಮು. ಟೀ ಕುಡ್ಕೊಂಡು ಹೊರಡೋಣ ಅಂತ ಟೀ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, 9:30 ಆಯಿತು. 10MT ಪಾರ್ಕಿಂಗಲ್ಲಿ ಎಂಟ್ರಿ ಮಾಡಿಸಿದ್ದೀನಿ. ಗೇಟ್ ಪಾಸು ಇವಾಗ ವಾಟ್ಸಪ್ ಮಾಡಬೇಕು ಟ್ರಾನ್ಸ್ಪೋರ್ಟ್ ಅವ್ರಿಗೆ. ಲೋಡ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಸ್ನೇಹಿತರೆ, 10 ಗಂಟೆ ಆಯಿತು ಟೈಮು. 2 ಲೀಟ್ರ್ ವಾಟ್ರು, ಒಂದು ಕುಷ್ಕ ಪಾರ್ಸಲ್ ತೊಗೊಂಬಂದಿದ್ದೀನಿ ಊಟ ಮಾಡೋಕ್ಕೆ. ವೈರ್ ರಾಡ್ ಲೋಡ್ ಆಗಿದೆ ಜಿಂದಾಲ್ ಫ್ಯಾಕ್ಟ್ರಿಯಿಂದ. 10 ದಿವಸಕ್ಕೆ 2 ಟ್ರಿಪ್ ಹೊಡೆದಿದ್ದೀನಿ ನೋಡಿ. ಲೋಡಿಂಗೇ ಇಲ್ಲ ಹೊರಗಡೆ ಎಲ್ಲೂ. ಬಾಡಿಗೆ ಎಲ್ಲ ತುಂಬ ಕಡಿಮೆ ಆಗಿದ್ದಾವೆ. ಹಂಗಾಗ್ಬಿಟ್ಟು ಬೆಂಗಳೂರಿಂದ MT ಬಂದುಬಿಟ್ಟು ತುಂಬ್ಕೊಂಡು ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಜಿಂದಾಲ್ ಫ್ಯಾಕ್ಟ್ರಿ ಖಾಲಿ ಬಂದುಬಿಟ್ಟು ರೈಲ್ವೆ ಗೇಟ್ ಹಾಕಿದ್ದಾರೆ. ಅದರಿಂದ ಫುಲ್ಲು ಜಾಮ್ ಆಗಿದೆ ರೋಡು. ಸ್ನೇಹಿತರೆ, 15 ನಿಮಿಷ ಆದಮೇಲೆ ರೈಲ್ವೆ ಗೇಟ್ ಓಪನ್ ಆಯಿತು. ಹೊರಡ್ತಾ ಇದ್ದೀವಿ. ವೇ ಬ್ರಿಡ್ಜ್ ಫುಲ್ ಜಾಮ್ ಆಗಿದೆ. ಮಂತ್ ಎಂಡ್ ಅಲ್ವಾ, ಗಾಡಿಗಳು ಜಾಸ್ತಿ. ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟ್ರ್ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀನಿ. ಕಾಟ ಮಾಡಿಸ್ಲಿಕ್ಕೆ ಒಂದು ಅರ್ಧ ಗಂಟೆ ಆಗ್ಬೋದು ಸುಮಾರು. ಇವಾಗ ಸ್ನೇಹಿತರೆ, ಕರೆಕ್ಟಾಗಿ ಅರ್ಧ ಗಂಟೆ ಆಯಿತು. 6 ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ದು ಕಾಟ ಮಾಡ್ಸೋಕ್ಕೆ. 6:30 ಕಾಟ ಆಯಿತು. ಈಗ ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡಿಸ್ಬರ್ಬೇಕು ಹೋಗಿ. ಇದು ಪ್ಯಾಕಿಂಗ್ ಸ್ಲಿಪ್ ಕೊಟ್ಟಿದ್ದಾರೆ ನೋಡಿ. ಇದು ಮತ್ತು ಗೇಟ್ ಪಾಸ್ ಎಲ್ಲ ತಗೊಂಡೋಗ್ಬಿಟ್ಟು ಮೊಬೈಲ್ ನಂಬರ್ ನಮ್ಮದು ಟ್ರ್ಯಾಕಿಂಗ್ ಮಾಡಿಸ್ಬೇಕು. ಇದೇ ವೈರ್ ರಾಡ್ ಲೋಡ್ ಆಗಿರೋದು. ಮೊಬೈಲ್ ನಂಬರ್ ಟ್ರ್ಯಾಕಿಂಗ್ ಬಂದೆ. ಆ ಪೇಪರ್ ಎಲ್ಲ ಗಾಡಿನಲ್ಲಿ ಇಟ್ಬಿಟ್ಟು ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ಬಂದು ಗ್ಲಾಸ್ ತೊಳ್ಕೊಬೇಕು. ಗ್ಲಾಸ್ ಎಲ್ಲ ತುಂಬ ಗಲೀಜಾಗಿದ್ದಾವೆ. ಕ್ಯಾಂಟೀನ್ ಇದೆ, ಇದ್ರಲ್ಲಿ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಬರ್ತೀನಿ. ಫ್ರೆಂಡ್ಸು, ಗ್ಲಾಸ್ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿದೆ. ಈಗ ನೀರು ತೊಗೊಂಬಂದು ತೊಳ್ಕೊತೀನಿ ಇಲ್ಲಿ. ಫ್ರೆಂಡ್ಸು, ಗ್ಲಾಸ್ ಎಲ್ಲ ತೊಳ್ಕೊಂಡು ರೆಡಿಯಾಗಿದ್ದೀನಿ. ಈಗ ಹೋಗ್ಬಿಟ್ಟು ಬಿಲ್ ಇಸ್ಕೊಂಬರ್ಬೇಕು. ಬಿಲ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಕೇಳಬೇಕು ಬಿಲ್ ಕೌಂಟ್ರ್ ಹತ್ರ. ಸ್ನೇಹಿತರೆ, 8 ಗಂಟೆಗೆ ಬಿಲ್ ಬಂತು. ಹೊರಡ್ತಾ ಇದ್ದೀನಿ ಇಲ್ಲಿಂದ. ಬಿಲ್ ಇಸ್ಕೊಂಡು ಹೊರಡ್ತಾ ಇದ್ದೀನಿ. ಗೇಟಲ್ಲಿ ಫುಲ್ ಕ್ಯೂ ಇದೆ. ಗಾಡಿಗಳು ಜಾಸ್ತಿ ಇದ್ದಾವೆ ಮಂತ್ ಎಂಡ್ ಇರೋದ್ರಿಂದ. ಔಟ್ ಗೇಟಲ್ಲೂ ಫುಲ್ ಕ್ಯೂ ಇದೆ.
ಸುಮಾರು ಒಂದು ಕಾಲು ಗಂಟೆ ಇಲ್ಲ ಅರ್ಧ ಗಂಟೆ ಆಗ್ಬೋದು ಗೇಟಿಂದ ಆಚೆ ಹೋಗೋಕ್ಕೆ. ಸ್ನೇಹಿತರೆ 8:30 9 ಗಂಟೆ ತನಕ ಶಿಫ್ಟ್ ಚೇಂಜ್ ಇತ್ತು, ಅದಕ್ಕೋಸ್ಕರ 9 ಗಂಟೆ ಆಯಿತು ನೋಡಿ ನಾನು ಆಚೆ ಬರಬೇಕಾದ್ರೆ. 8 ಗಂಟೆಗೆ ಬಿಲ್ ಇಸ್ಕೊಂಡು ಬಂದವನು 9 ಗಂಟೆಗೆ ಆಚೆ ಬಂದಿದ್ದೀನಿ. ಆಚೆ ಬಂದ್ಬಿಟ್ಟು ಇಲ್ಲಿ ಸಿಗ್ನಲಲ್ಲಿ ಇದ್ದೀನಿ. ಲೆಫ್ಟ್ಗೆ ಹೋದರೆ ಹೊಸಪೇಟೆ ಹೋಗುತ್ತೆ, ನಾನು ಸ್ಟ್ರೈಟ್ ಸೀದಾ ಬಳ್ಳಾರಿಗೆ ಹೋಗಬೇಕು. 9:45ಗೆ ಬಳ್ಳಾರಿ ಬೈಪಾಸ್ ಟರ್ನ್ ಆಗಬೇಕು. ಇಷ್ಟೊಂದು ಜಾಮ್ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಮುಂದಗಡೆ ಫುಲ್ ಜಾಮ್ ಆಗಿದೆ ಬಳ್ಳಾರಿ ಬೈಪಾಸ್ ಟರ್ನ್ ಆಗೋ ಹತ್ರ. ಸ್ನೇಹಿತರೆ 11 ಗಂಟೆ ಆಯಿತು, ಜಾಜರ್ಕಲ್ ಟೋಲ್ ಗೇಟಲ್ಲಿದ್ದೀನಿ. ಸ್ನೇಹಿತರೆ ಬೆಳಗ್ಗೆ ಮಾಡಿದ್ದು ಅನ್ನ ಸಾಂಬಾರಿದೆ, ಊಟ ಮಾಡ್ತೀನಿ. 11 ಗಂಟೆ ಆಯಿತು ಟೈಮ್. ಈಗ ಊಟ ಮಾಡ್ಕೊಂಡು ಹೊರಡ್ತೀನಿ ಇಲ್ಲಿಂದ. ಸ್ನೇಹಿತರೆ 11:30 ಆಯಿತು ಟೈಮು. ಊಟ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ ಇಲ್ಲಿಂದ ಜಾಜರ್ಕಲ್ ಟೋಲಿಂದ. ಸ್ನೇಹಿತರೆ 1 ಗಂಟೆ ಆಯಿತು ಟೈಮು. ಇವಾಗ ಹಿರೇಹಳ್ಳಿ ಟೋಲಲ್ಲಿ ಇದ್ದೀನಿ. ಇಲ್ಲಿ ಮಲಗ್ತಾ ಇದ್ದೀನಿ. ಬೆಳಗಿನ ಜಾವ ಒಂದು 4 ಗಂಟೆಗೆ ಎದ್ಬಿಟ್ಟು ಹೊರಡ್ತೀನಿ. ಇಲ್ಲೇ ಮಲ್ಕೊಳ್ತೀನಿ ಇವಾಗ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿ 1 ಗಂಟೆಗೆ ಬಂದು ಹಿರೇಹಳ್ಳಿ ಟೋಲಲ್ಲಿ ಮಲಗಿದೆ. ಇವಾಗ 5 ಗಂಟೆ ಆಗಿದೆ ಟೈಮು. ಹೊರಡ್ತಾ ಇದ್ದೀನಿ. 4 ಅವರ್ ನಿದ್ದೆ ಮಾಡಿದ್ದೀನಿ. ಫುಲ್ ನಿದ್ದೆ ಜಾಸ್ತಿ ಬರ್ತಾ ಇತ್ತು, ಅದಕ್ಕೆ 1 ಗಂಟೆಗೆ ಸೈಡ್ಗೆ ಹಾಕ್ಬಿಟ್ಟು ಮಲಗ್ಬಿಟ್ಟೆ ಟೋಲಲ್ಲಿ. ಫ್ರೆಂಡ್ಸ್ ಈಗ 7:45 ಟೈಮು. ಶಿರಾ ಬೈಪಾಸಲ್ಲಿದ್ದೀನಿ. ಮುಂದೆ ಇಲ್ಲಿ ತಿಂಡಿ ಚೆನ್ನಾಗಿ ಸಿಗುತ್ತೆ, ಅದಕ್ಕೆ ತಿಂಡಿ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಹೋಟ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ತುಮಕೂರಲ್ಲಿ ಇವತ್ತು ಸಂಡೇ, ಹೋಟ್ಲು ರಜಾ ಇರುತ್ತೆ. ಒಂದು ಸಿಂಗಲ್ ತಟ್ಟೆ ಇಡ್ಲಿ ಮತ್ತು ಒಂದು ಪಲಾವ್ ತೊಗೊಂಬಂದಿದ್ದೀನಿ. ಮುಂದೆ ಎಲ್ಲಾದರೂ ತಿನ್ಕೊಳ್ಳೋಣ. ಇಲ್ಲಿಂದ ಹೊರಡ್ತಾ ಇದ್ದೀನಿ ಶಿರಾ ಬೈಪಾಸಿಂದ. 8 ಗಂಟೆ ಆಯಿತು ಟೈಮು. ಸ್ನೇಹಿತರೆ ಟಿಫನ್ ಮಾಡ್ಕೊಂಡು ಕಳಂಬೆಳ್ಳ ಟೋಲಿಂದ ಹೊರಡ್ತಾ ಇದ್ದೀನಿ. 8:40 ಆಯಿತು ಟೈಮು. ತುಮಕೂರಿಗೆ ಹೋಗ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟು ಬಿಲ್ಲು ಚೇಂಜ್ ಆಗಿದೆಯಾ ಇಲ್ವೋ ಗೊತ್ತಿಲ್ಲ. ಅವನು ಇನ್ನೂ ಫೋನ್ ತೆಗಿತಾ ಇಲ್ಲ. ಫೋನ್ ಮಾಡಿದ್ರೆ ಒಂದು 9 ಗಂಟೆ ಮೇಲೆ ಟ್ರೈ ಮಾಡ್ತೀನಿ ಫೋನ್ಗೆ. ತಿಳ್ಕೊಂಡು ಅನ್ಲೋಡ್ ಆಗಂಗಿದ್ರೆ ಹೋಗ್ತೀನಿ, ಇಲ್ಲಾಂದರೆ ತುಮಕೂರಲ್ಲೇ ಆಲ್ಟ್ ಮಾಡ್ತೀನಿ ಗಾಡಿ. ಫ್ರೆಂಡ್ಸು 10 ಗಂಟೆ ಆಯಿತು ಟೈಮು. ತುಮಕೂರಿಗೆ ಬಂದಿದ್ದೀನಿ. ಆಫೀಸಿಗೆ ಫೋನ್ ಮಾಡಿದ್ರೆ ಇನ್ನೂ ಬಿಲ್ ಬಂದಿಲ್ಲ ಅಂತ ಇದ್ದಾರೆ. ಇವತ್ತು ಭಾನುವಾರ ಬೇರೆ ಅನ್ಲೋಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಿಲ್ಲೇ ಬಂದಿಲ್ಲ ಅಂತ ಇದ್ದಾರೆ. ಬಿಲ್ ಕಳಿಸಿಲ್ಲ ಪಾರ್ಟಿ ಅಂತ ಇದ್ದಾನೆ. ನೋಡೋಣ ಯಾವಾಗ ಬಿಲ್ ಕೊಡ್ತಾನೆ. 11 ಗಂಟೆ ಅಷ್ಟೊತ್ತಿಗೆ ಡಿಸೈಡ್ ಆಗುತ್ತೆ ಅನ್ಲೋಡ್ ಆಗುತ್ತೆ ಇಲ್ಲ ಬಿಲ್ ಕೊಡ್ತಾರ ಇಲ್ಲ ಇವತ್ತು ಅಂತ ಹೇಳ್ಬಿಟ್ಟು. ಆಫೀಸ್ ಹತ್ರ ಹೋಗಿ ಬರ್ತೀನಿ. ಸ್ನೇಹಿತರೆ ಪಾರ್ಟಿ ಇವಾಗ ಬಿಲ್ ಕಳಿಸಿದ್ದಾನೆ. 5:30 ಆಗಿದೆ ಟೈಮು. ಆಫೀಸ್ ಹತ್ರ ಹೋಗ್ಬಿಟ್ಟು ಬಿಲ್ ಇಸ್ಕೊಂಬರ್ಬೇಕು. ಆಫೀಸಿಂದ ಫೋನ್ ಮಾಡಿದ್ರು. ಹೋಗ್ತಾ ಇದ್ದೀನಿ ಇವಾಗ ಆಫೀಸ್ಗೆ ಬಿಲ್ ಇಸ್ಕೊಂಬರೋಕ್ಕೆ, ಒರಿಜಿನಲ್ ಬಿಲ್ ತೊಗೊಂಡು. ಸ್ನೇಹಿತರೆ ಆಫೀಸಲ್ಲಿಂದ ಬಿಲ್ ಇಸ್ಕೊಂಡು ಗಾಡಿ ಹತ್ರ ಹೋಗ್ತಾ ಇದ್ದೀನಿ ಇವಾಗ. ಹೋಗ್ಬಿಟ್ಟು ಅಲ್ಲೆಲ್ಲ ನೆಲಮಂಗ್ಲ ಹತ್ರ ಹೋಗ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಹೋಗೋದು ಪೀಣ್ಯ ಅನ್ಲೋಡು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗಿನ ಜಾವ 5:30ಗೆ ಬಂದೆ. ಇದು ಮೆಹರ್ ಮೆಟಲ್ ಅಂತ ಹೇಳ್ಬಿಟ್ಟು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿದೆ. ವೈರ್ ರೋಡ್ ಲೋಡ್ ಆಗಿ ಗಾಡಿಯಲ್ಲಿ ನಿಲ್ಸಿದ್ದೀನಿ ನೋಡಿ. ಮಲಗಿಬಿಟ್ಟಿದ್ದೆ ಬಂದವನು. 9 ಗಂಟೆ ಆಯಿತು. ಹೋಗ್ಬಿಟ್ಟು ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಟಿಫನ್ ಮಾಡ್ಕೊಂಬರೋಕ್ಕೆ ಅನ್ಲೋಡ್ ಮಾಡ್ತಾರಂತೆ ಇವಾಗ. ಟಿಫನ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಹೋಗ್ತಾ ಇದ್ದೀನಿ ಟಿಫನ್ ಮಾಡ್ಕೊಂಬರೋಕ್ಕೆ. ಸ್ನೇಹಿತರೆ ಗಾಡಿ ಅನ್ಲೋಡ್ ಆಗ್ತಾ ಐತೆ. ಮುಂಚೆ ಇವ್ರದ್ದು ಗೋಡನಲ್ಲಿ ಭಟ್ರ ಹೋಟ್ಲ್ ಹಿಂದಗಡೆ ಇತ್ತು. ಇವಾಗ ಇಲ್ಲೇ ಮಾಡ್ಕೊಬಿಟ್ಟವ್ರು. ಇದು ಸ್ವಂತ ಗೋಡನ್ ಅಂತೆ, ಅದು ಬಾಡಿಗೆಗೆ ಇದ್ದಿದ್ದಂತೆ. ಇವಾಗ ಫ್ಯಾಕ್ಟ್ರಿ ಹತ್ರನೇ ಮಾಡ್ಕೊಬಿಟ್ಟಿದ್ದಾರೆ ಗೋಡನು.